ಅನ್ನಕತ್ತಿರ್ತಾನ. ಹೌದೌದು ಹೌದಿಲ್ಲ? ಎಲ್ಲಾರು ಹಿಂಗೆ ಬಡದಾಡಿ ಸಾಯುದು ಬೇಡ ಅಂತ ಹೇಳಿ ವಿಚಾರ ಮಾಡಿದ್ರು. ಬ್ರಹ್ಮಾದಿ ಮಹೇಶ್ವರರು ಕುಡ್ಕೊಂಡು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾರ ಮಾಸ್ತರ? ಬ್ರಹ್ಮದೇವರ ಪ್ರಯಾಸ ಪಡ್ಕೊಂಡು, ಪ್ರಯಾಸ ಅಂದ್ರೆ ಏನ್ ತಿಳ್ಕೊಂಡ್ರಿ? ಏನ್ ತಿಳ್ಕೊಂಡ್ರಿ? ಗುದ್ದಾಡೋದಲ್ಲ, ಪ್ರಯಾಸ ಅಂದ್ರೆ ಭಕ್ತಿಯಿಂದ ಸ್ತೋತ್ರ ಮಾಡಿದಾನ ಬ್ರಹ್ಮ. ಹೌದು ಹೌದು ಹೌದಿಲ್ಲ? ಅವಾಗ ಮಾದೇವಿ ಅಂತ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾರ? ತನ್ನ ಮುಖದಿಂದ ಗಣಪತಿಯನ್ನ ತಯಾರು ಮಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವ ಅಜ್ಗ್ರ ಪೂಜೆ ಹೊಂದಾನ. ಹಿಂಗ ನಮ್ಮ ಅಪ್ಪನ ಪೂಜೆ ಮಾಡಿದ್ರೆ ಯಾರ್ಯಾರಿಗೆ ಸುಖ ಆಕೈತೆ ಅಂತ ನಾ ಹೇಳ್ತಾನ. ನೀ ಏನ್ ಹೇಳ್ತಿ? ಹೌದಿಲ್ಲ? ಗಣಪತಿ ಪೂಜೆ ಮಾಡಿದ್ರೆ ಯಾರ್ಯಾರಿಗೆ ಸುಖ ಆಕೈತಿಪ್ಪ ಅಂತ ಕೇಳಿದ್ರ, ಮಾಡ್ಕೊಂಡಂತ ಗಂಡಗ ಸುಖ ಆಕೈತಿ, ಬಾವುಗ ಸುಖ ಆಕೈತಿ, ಮೈದನಿಗೆ ಸುಖ ಆಕೈತಿ, ಅತ್ತಿಗೆ ಸುಖ ಆಕೈತಿ, ಮಾವುಗ ಸುಖ ಆಕೈತಿ. ಹೌದೌದ ಹೌದಿಲ್ಲ? ಹಿಂಗೈತಿ ಬರ್ತಾ. ಇನ್ನು ಇವರು ಒಂದು ಪದ್ಯವನ್ನು ಹಾಡಿದ್ರು. ಹಾಡ್ಯಾರ ಮಾಸ್ತರ. ಪ್ರಕೃತಾದೇವಿ ಇದ್ದಂತಕ್ಕೆ ಪಾರ್ವತಿ ಅವತಾರ ಧಾರಣ ಮಾಡ್ಕೊಂಡು, ಪಾರ್ವತಿ ಅವತಾರ ಧಾರಣ ಮಾಡಿ ಪಾರ್ವತಿ ಇದ್ದಕ್ಕೆ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರ, ಕೌಸುಕಿಯನ್ನು ನಿರ್ಮಾಣ ಮಾಡಿದಳು. ಹೌದು ಹೌದು ಸರ್, ನೋಟ್ ಯುವರ್ ಪಾಯಿಂಟ್ ಸರ್. ಹೌದು, ಹಂಗೈತಿ ಸರ್. ಇನ್ನು ನೋಡ್ತೀವಿ ನಮ್ದು ಏನ್ ಇದ್ರಾಗಷ್ಟೇ ಅಲ್ಲ, ನಾವು ಗಂಡ ಮಕ್ಳಿಗೆ ಹೆಂಗಾರ ಹುಟ್ಟಿಸ್ಕೊಳ್ಳಿವ್ ನಾವು. ಅದನ್ನ ಕೊಳೆ ನಿಮಗೆ ಏನೈತಿ? ಆಕಿ ಬೇಕ್ರಿ ಆಗಾಗ. ಇವತ್ತೊಂದು ಮಾತು ಹೇಳ್ತಾನೆ ನಿಮಗಣ. ಹೆಣ್ಣು ಹಾಡಾಕ ನೀ ಬಂದಿ ಅಂತ ಕೇಳಿದ್ರ, ಲಕ್ಷ್ಮಿ ಏನ್ ಮಾಡಿದ್ಲು, ಪಾರ್ವತಿ ಏನ್ ಮಾಡಿದ್ಲು, ಸರಸ್ವತಿ ಏನ್ ಮಾಡಿದ್ಲು, ರೊಟ್ಟಿ ಮಾಡಿರೋ, ಒಣಗಿ ಮಾಡಿರೋ, ನಿಂದ ಹೇಳು ಕೆಲಸ ನಿಂದೈತಿ. ಇನ್ನು ಗಂಡು ಹಾಡಕ ನಾವು ಬಂದಿವಪ್ಪ ಅಂತ ಕೇಳಿದ್ರ, ಬ್ರಹ್ಮ ಮಹೇಶ್ವರ ವಿಷ್ಣು ಏನ್ ಕೆಲಸ ಮಾಡಿ ಅಂತ ಹೇಳಿದ್ರು ನಾವು ಐತಿ. ಇವತ್ತ ಹಾಡಿಕೆ ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದ್ರೆ, ಹಸಿಗೋಡ್ಯಾಗ ಹಳ್ಳ ಎಲ್ಲಾರು ಹೋಗಿತಾರೆ. ಏನ್ ಮಾತಾಡ್ತೀಯ? ಹಸಿಗಳ ಹಳ ಹೋಗ್ಯಾರ ನೀವು? ಹೋಗಿದ್ರ ಹುಡುಗ, ಹಸಿಗೋಡ್ಯಾಗ ಹಳ್ಳ ಎಲ್ಲಾರು ಹೋಗಿತ್ತಾರು. ಗರ್ಸ್ನ್ಯಾಗ ಹೋಗಿಬೇಕ, ಗರ್ಸ್ನ್ಯಾಗ ಊಟ ಕಾಂಕ್ರೀಟ್ದಾಗ. ಅದಕ್ಕಂತಾರ ಪವರ್ ಅಂತ ಹೇಳಿ. ಹಸಿಗೋಡೆ ಏನ್ ಮಾಡಿ ಹೋಗ್ಯಾರ್ದು ಏನ್ ಮಾಡೋದ್ರಿ? ಹಂಗಾಗೋದು ವ್ಯವಹಾರ ಬೇಡ. ಅದಕ್ಕೆ ನಾವ್ ಎಷ್ಟೋ ಮಂದಿ ಹುಡಿಸೋಲ್ರಿ, ನಾವ್ ಹೆಂಗಾರ ಹುಡಿಸೋಲ್ರಿ. ಹೆಣ್ಣಿನ ಸಂಪರ್ಕ ಇಲ್ಲ. ನಮ್ಮ ಅಪ್ಪ ಹುಡ್ಸಿವ್ ನಾವು ಗಣಪತಿನ. ಅವನು ಪೂಜೆ ಮಾಡಿರ ಬಂದಿರ್ತಕ್ಕಂಥ ವಿಘ್ನ ಪರಿಹಾರ ಆಗತ್ತೆ ಅಂತೇಳಿ ನಮ್ಮ ಗಾಯಕರು ಪದ್ಯವನ್ನು ಮಾಡಿದಾರ. ಇನ್ನ ಪ್ರಕೃತಿಯಿಂದ ಪಾರ್ವತಿ ಹುಟ್ಟಿ, ಪಾರ್ವತಿಯಿಂದ ಕೌಶಿಕಿ ಹುಟ್ಟಳು. ಹೌದು ಸರ್, ಹಾಡ್ಯಾರಿ. ಕೌಶಿಕಿದಿಂದ ಸೃಷ್ಟಿ ಆಗೈತೋ, ಸ್ಥಿತಿ ಆಗೈತೋ, ಲಯ ಆಗೈತೋ, ಹಿಂಗ ಬೇಕು ಬರ್ತಂತ ಕರ್ಲಕ್ಕವ್ವ. ಇದನ್ನ ಯಾಕೆ ತಂದಿರ? ನನ್ನ ಹೋಗೋಡ್ರಿ ಎಲ್ಲ ಮುಡಿ ಹೊಡಿಬೇಕ್ರ, ನಾನು ಅಪ್ಪಗೋರ್ಯ ಬರ್ಲಿದಕ್ಕೆ. ಹೌದಲ್ಲ? ಕೌಶಿಕಿದಿಂದ ಏನು ಸೃಷ್ಟಿ ಆತೋ, ಸ್ಥಿತಿ ಆತೋ, ಲಯ ಆತೋ, ಮತ್ ಮಾಸ್ತರ್ ಬಾಯ್ ತಕೊಂಡ್ ಹೇಳ್ತಾನ. ಹಾಡಿದ್ದೆ ಮಾತಾಡ್ಬೇಕತ್ತಳೆ. ಮಾತಾಡಿದಿ? ಏನ್ ಹಾಡಿದಿ? ಏನ್ ಮಾತಾಡಿದಿ? ಹೌದಲ್ಲ? ಅದಕ್ಕೆ ಹಂಗ ಬೇಡ ವ್ಯವಹಾರ. ಹೆಂಗಪ್ಪ ಅಂತ ಕೇಳಿದ್ರೆ ಶಿವನ ಕೇಳಿ ಹೇಳ್ತಾನ. ಹೇಳ್ರಿ ಮಾಸ್ತರ ಹೇಳ್ರಿ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗ್ರಹ ಇಲ್ಲ, ನಕ್ಷತ್ರ ಇಲ್ಲ, ಯಾವ್ಯಾವ್ದು ಇಲ್ಲ, ಕಿನ್ನರಿಲ್ಲ, ಕಿಂಪುರುಷರಿಲ್ಲ, ಯಾರ್ಯಾರಿಲ್ಲ. ಒಂದು ಸೂಜಿ ಮನಿ ಬಿಡಿಸಲಾರದಷ್ಟು ಜಾಗನೂ ಅವಾಗಿದ್ರಿಕಿಲ್ಲ. ಅಂತ ಟೈಮ್ ಒಳಗೆ ಭಗವಾನ್ ಸದಾಶಿವ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ತನ್ನ ಬಲಭಾಗದಿಂದ ಬ್ರಹ್ಮದೇವನನ್ನ ತಯಾರು ಮಾಡಿದ, ಎಡಭಾಗದಿಂದ ವಿಷ್ಣು ದೇವನನ್ನ ತಯಾರು ಮಾಡಿದ, ಹೃದಯದಿಂದ ರುದ್ರನನ್ನ ತಯಾರು ಮಾಡಿದ. ಹೌದು. ಬಲಭಾಗದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವಿಗೆ ಏನ್ ಕೆಲಸ ಕೊಡಪ್ಪ ಅಂತ ಕೇಳಿದ್ರ, ಸೃಷ್ಟಿಯನ್ನು ಮಾಡಕ್ ಹಚ್ಚಿದ. ಅಜ್ಜ ದಯವಿಟ್ಟು ಗದ್ದಲ ಮಾಡಕ್ ಕೇಳಿದ್ರ, ಇವತ್ತು ಯಾರು ಎಮ್ಮೆ ತಂದ ನೀವು ಹೈನಾವನಾಕ ನೀವು ಕರ್ಕೊಂಡ್ ಬಂದಿರಂತ ನೀವು ಗದ್ದಲ ಮಾಡ್ರಿ, ಯಾನು ತಿಳಿಯಂಗಿಲ್ಲ ನಿಮಗ. ಹೆಂಗ ಮಾಡ್ಬೇಕು ಗೊತ್ತೈತ? ನೀವು ಹಗರ್ಕ ನೀರು ಹಂಪಿಡಿಸಿ ಹಾಲು ಹಿಡ್ಕೋಬೇಕು. ಅಂದ್ರ ಹಾಲು ಹಿಡ್ತಾವ ಎಮ್ಮೆಗಳು. ಗದ್ದಲ ಮಾಡ್ರಿ, ಯಾರು ಜ್ಞಾನ ತಿಳಿದಿಲ್ಲ. ಹೌದಿಲ್ಲ? ಬಲಭಾಗದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವಗ ಸೃಷ್ಟಿ ಕಾರ್ಯ ಕೊಟ್ಟ, ಎಡಭಾಗದಿಂದ ಹುಟ್ಟಿರ್ತಕ್ಕಂಥ ವಿಷ್ಣುಗ ಪಾಲನ ಕೊಟ್ಟ, ಹೃದಯದಿಂದ ಹುಟ್ಟಿರ್ತಕ್ಕಂಥ ರುದ್ರಿಗೆ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಸಂಹಾರ ಮಾಡಕ್ ಹಚ್ಚಿದ. ಹೌದಿಲ್ಲ? ಇನ್ನು ನಿಮ್ಮವ ಯಾರ್ಯಾರು ಇರಬಾರ್ದು, ಸೂರ್ಯ ಇರಬಾರ್ದು, ಚಂದ್ರ ಇರಬಾರ್ದು, ಗಾಳಿ ಇರಬಾರ್ದು, ನಕ್ಷತ್ರ ಇರಬಾರ್ದು, ಮಾಡ್ ಇರಬಾರ್ದು, ಮುಗುಲ್ ಇರಬಾರ್ದು, ವಾಯು ಇರಬಾರ್ದು, ಇಂದ್ರ ಇರಬಾರ್ದು, ಯಾರ್ಯಾರು ಇರಬಾರ್ದು. ಹೌದು ಹಂಗದ ಮಾಸ್ತರ ಹೌದು. ಯಾರ್ಯಾರು ಇರಬಾರ್ದು. ಅಂತ ಟೈಮ್ ಒಳಗೆ ನಿಮ್ಮ ದೇವಿ ಯಾರಿದ್ರು, ಅಕ್ಕಿ ಬಲಭಾಗದಿಂದ ಯಾರು ಹುಟ್ರು, ಎಡಭಾಗದಿಂದ ಯಾರು ಹುಟ್ರು, ಹೃದಯದಿಂದ ಯಾರು ಹುಟ್ರು, ಬಲಭಾಗದಿಂದ ಹುಟ್ಟಿದವ್ರು ಯಾನ್ ಕೆಲಸ ಮಾಡ್ರು, ಎಡಭಾಗದಿಂದ ಹುಟ್ಟಿದವ್ರು ಯಾನ್ ಕೆಲಸ ಮಾಡ್ರು, ಹೃದಯದಿಂದ ಹುಟ್ಟಿರ್ತಕ್ಕಂಥವ್ರು ಯಾನ್ ಕೆಲಸ ಮಾಡ್ರು ಅಂತ ಹೇಳುವಂತ ಕೆಲಸ ನಿಂದ. ಹೌದಿಲ್ಲ? ಇನ್ನು ರಾಮಣ್ಣ ಮಾಸ್ತರ್ ಬಾಳ ಮಂದಿ ಎಲ್ಲಾರ ಜೋಡಿ ಹಾಡಿಕೆ ಮಾಡೋದು ಬೇರೆ, ವಿಜಯನಗರದವ್ರ ಜೋಡಿ ಹಾಡಿಕೆ ಮಾಡೋದು ಅಂತ ಬಾಳ ಹೇಳಿದ್ರು ಅವ್ರು. ನಿಮ್ಮಂತಾರ ತಳಬುಡ ಕೈ ಆಡಿಸಿದ ಮಕ್ಕಳಿಗೆ ನಾವು ಹಂಗ್ಯಾಕ ಅದ ಸುದ್ದಿ ಹಿಡಿ ಮೈಕ್ ಕುಡದ್ ಬಾ ಇನ್ನೊಂದು ಹಾಲು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ನೋಡ ವಿಚಾರಗಳ ಮೊದಲು ಮಂಡಸ ಕಲ್ಕೋ. ಹೆಂಗಪ್ಪ ಅಂತ ಕೇಳಿದ್ರ, ನೀ ಹೆಂಗ ನಾವು ವಿಘ್ನ ಹಚ್ಚಿ ಪರಿಹಾರ ಮಾಡಿವಲ್ಲ, ಹಂಗ ನೀ ಕೌಶಿಕಿ ದೇವಿಯಿಂದ. ಹೌದು. ಮುಂದೆ ಈಗ ಶಿವಾನ ಒಬ್ಬ ಮಗ ಹುಟ್ಟ್ಯಾನಪ್ಪ ಅಂತ ಕೇಳಿದ್ರೆ, ಶಿವಾನ ಮಗನಿಂದ ಮುಂದೆ
ಆಗಬೇಕು, ಬಳ್ಳಿ ಹಬ್ಬಬೇಕು, ಸಂತಾನ ಹಬ್ಬಬೇಕು. ಹೌದಿಲ್ಲ? ಮಾಸ್ತರ ಸರಳ ಮುಂದಿನ ಪಾಳ್ಯಕ್ಕೆ ಬರೋತ್ನ್ಯಾಗ ಕೌಶಿಕಿ ದೇವಿಯಿಂದ ಏನು ಮುಂದೆ ಸಂತಾನ ಆಗೈತೋ ಏನಿಲ್ಲೋ ತರ್ತಾರ ಮಾಸ್ತರ. ಹೌದಿಲ್ಲ? ಭಾಳ ಶಾಣೆ ಅದಾರ ಮಾಸ್ತರ. ಭಾಳ ಶಾನೆ ಅದಾರ, ಓದ್ಕೊಂಡಾರ, ಪಂಡಿತರದಾರ, ಅಷ್ಟ ಉಂಡಿತರನು ಅದಾರ. ಅಂತ ದೊಡ್ಡ ಮಕ್ಕಳು ಅದಾರ. ಯಾಕಪ್ಪ ಅಂತ ಕೇಳಿದ್ರ ಬಿರಾಪನ್ ಹೋಗಿ ಕಾಮಗ ಹೊಡೆದು ಬಂದಾರ ಅವ್ರು. ಅದಕ್ಕೆ ದನಿ ಕೊರ್ರ ಮಾಡತ್ತೆ ಅವ್ರು. ಹಾಳು ಸಿಕ್ಕಿರ್ಬೇಕು ಆಮೇಲೆ ಅಂತನ್ನ. ಹೈ ಹಾಳು ಏನ್ ಸಿಗ್ತಾವು? ಹೌದಿಲ್ಲ? ಹೌದು ಮಳ್ಳ ಸಿಕ್ಕ ಇವ್ರಿಗೆ. ಮಳ್ಳ ಸಿಕ್ಕಾವ ಮಾಸ್ತರ. ಹೌದಿಲ್ಲ? ಹೌದು. ಅದಕ್ಕೆ ಹಂಗ ಮಾಡೋದು ಬೇಡ್ತಮ್ಮ. ಹೆಂಗ್ರಿ ಸರ್? ವಿಷಯಗಳು ಇವತ್ತಿನ ದಿವಸ ಹೆಂಗ ಚರ್ಚೆ ಆಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ ಮಾಸ್ತರ? ಹೌದಿಲ್ಲ? ಇವತ್ತು ಗಂಡ ಹೆಣ್ಣ ನಮ್ಮನ ನಿಮ್ಮನ ಇಲ್ಲಿ ಕುಡ್ಯಾರಪ್ಪ ಅಂತ ಕುಡ್ಸ್ಯಾರ ಅಂತ ಕೇಳಿದ್ರ ಇವತ್ತು ಸೀರೆ ಟಚ್ ತೂತ್ರಕ್ಕಾಗಿರಬಾರ್ದು, ತೂತ್ರ ಟಚ್ ಸೀರೆಗಾಗಿರಬಾರ್ದು. ಕಾಣದ ಮಕ್ಕಳ ಹಿಡಿದು ಮಾತ್ರ ಬಿಟ್ಟಿರಬಾರ್ದು. ಹೌದು ಹೌದಿಲ್ಲ? ಹೆಂಗಾಗಬೇಕದ? ಇಂಥ ವಿಷಯ ಏನಾರಿದ್ರೆ ಮಾತಾಡ್ರಿ. ಹೌದಿಲ್ಲ? ಇನ್ನೊಂದು ವಿಷಯ ಪ್ರಸ್ತಾಪನೆ ಮಾಡಿದ್ರು. ಏನ್ ಮಾಸ್ತರ? ಹಾಡವ್ರು ಹೊತ್ತು ಮತ್ತ ಅವ್ರು ಮಾತಾಡೋರು ಏನು ಪ್ರಸ್ತಾಪ ಮಾಡಿಲ್ಲ. ಗಾಯಕರು ಒಂದು ಪದ್ಯವನ್ನು ಹಾಡಿದ್ರು. ಏನ್ ಹಾಡ್ಯಾರ ಮಾಸ್ತರ? ಹೌದು. ಎಲ್ಲಾ ಜನಕ್ಕೆ 33 ಕೋಟಿ ದೇವತೆಗಳಿಗೆ 66 ಕೋಟಿ ದಾನವರಿಗೆ ಬರ ಬಿದ್ದಿತ್ತು. ಹೌದಿಲ್ಲ? ಪದ ಹಾಡಿದ್ರು ಅವ್ರು. ಪಾರ್ವತಿ ಕೂತ ಹತ್ಲು ಕಣ್ಣೀರಿನಿಂದ ಹಳ್ಳಕೊಳ್ಳ ಹರಿದ ಗಿಡ ಮರ ಚಿಗುತ್ತ ಹಣ್ಣು ಹಂಪಲುಗಳನ್ನ ಇವತ್ತು ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕ್ರಿಮಿಗಳಿಗೆ, ಕೀಟಗಳಿಗೆ ಎಲ್ಲಾರು ಆಹಾರಾದಿ ಕೊಟ್ಟು ಅಂತೇಳಿ ಪದ್ಯವನ್ನು ಹಾಡಿದ್ರು ಗಾಯಕ. ಹಾಡ್ಯಾರ. ಹೌದಿಲ್ಲ? ಕಣ್ಣೀರ್ ಹಾಕ್ತಿದ್ವು ಯಾಮಲ್ಲ. ಯಾವಾಗ ಯಾವ ಪುರಾಣದಾಗ ಹಾಡ್ಯಾರು? ಶಿವ ಮಹಾಪುರಾಣ ಭಾಗ 9ರಾಗಿನ ವಿಷಯ ಮಧ್ಯಾಹ್ನ. ಹೌದು ಮಾಡ್ಯಾರ. ಶಿವ ಮಹಾಪುರಾಣ ಭಾಗ 9ರಾಗಿನ ವಿಷಯ ಯಾನ್ ಮಾತಾಡ್ತಾರಪ್ಪ ಅಂತ ಕೇಳಿದ್ರ ಆ ಪ್ರಜೆಗಳಿಗೆಲ್ಲ ಕಷ್ಟ ಬಂದಾಗ ಅವ್ರ ಅವ್ವ ಕುಂತ್ಕೊಂಡ್ ಆತ್ಲತ್ತ ಅವಾಗ ಕಣ್ಣೀರಿನಿಂದ ಹೊಳಿ ಧಾರಾಕಾರವಾಗಿ ಹರಿದು ಎಲ್ಲ ಫಲ ಪುಷ್ಪಗಳ ಬೆಳೆದು ಪ್ರಜೆಗಳಿಗೆ ತಿನ್ಲಿಕ್ಕೆ ಆಹಾರ, ಕುಡ್ಲಿಕ್ಕೆ ನೀರು ಕೊಟ್ಟ